ನಿನ್ನೆ ಇಡೀ ದಿನ ರಾಜಧಾನಿ ಬೆಂಗಳೂರಲ್ಲಿ ಕಸ ವಿಲೇವಾರಿಯ ಸಮಸ್ಯೆ ಸೃಷ್ಟಿಯಾಗಿತ್ತು. ಮೀಟಿಂಗ್ನ ಮೇಲೆ ಮೀಟಿಂಗ್ ಮಾಡಿದ ನಂತರ ಕೊನೆಗೆ ಸದ್ಯ ಕಸ ವಿಲೇವಾರಿಯ ಸಮಸ್ಯೆಗೆ ಒಂದು ಹಂತದ ಪರಿಹಾರವನ್ನು ಕಂಡುಕೊಳ್ಳಲಾಗಿದೆ. ಆದರೆ ಇದು ಶಾಶ್ವತ ಪರಿಹಾರ ಅಲ್ಲ. ಕಾರಣ ಏನು ಅಂತಂದ್ರೆ, ಬೆಂಗಳೂರಿನ ಕಸವನ್ನ ಎಲ್ಲಿ ಕೊಂಡೋಗಿ ಹಾಕಲಾಗುತ್ತೋ ಆ ಊರಿನ ಜನ ವಿರೋಧ ಮಾಡ್ತಾನೆ ಇದ್ದಾರೆ. ನೀವು ಕಸ ತಂದು ಸುರಿತಾ ಇದ್ದೀರಿ, ಸಮಸ್ಯೆ ಅನುಭವಿಸ್ತಾ ಇರೋದು ನಾವು ಅನ್ನೋದು ಅವರ ಕನ್ಸರ್ನ್, ಅವರ ಕಳವಳ, ಅವರ ಆಕ್ರೋಶ. ಅದು ನಿಜಾನೂ ಕೂಡ. ಯಾಕಂತಂದ್ರೆ ರಾಜಧಾನಿ ಬೆಂಗಳೂರು ಕ್ಲೀನ್ ಇರಬೇಕು. ರಾಜಧಾನಿ ಬೆಂಗಳೂರಿನ ಕಸವನ್ನೆಲ್ಲ ಕೊಂಡು ಹೋಗಿ ಯಾವುದೋ ಗ್ರಾಮಕ್ಕೆ ಸುರಿತೀವಿ ನಾವು. ಗ್ರಾಮ ಗಬ್ಬೆದ್ದು ನಾರಬೇಕು. ಈ ಲಾಜಿಕ್ಕೇ ಸರಿ ಇಲ್ಲ ಅನ್ನೋದು ಒಪ್ಪಿಕೊಳ್ಬೇಕಾದಂಥ ವಿಚಾರ. ನೀವು ಕೇಳ್ಬೋದು, ಪರಿಹಾರ ಇದೆಯಾ ರೀ ನಿಮ್ಮ ಕೈಯಲ್ಲಿ? ಪರಿಹಾರ ಇಲ್ಲ. ಆದರೆ ರಾಜಧಾನಿಯ ಜನ ತಿಂದೆಸೆಯುವಂಥ ಬಿರಿಯಾನಿ, ಪಿಜ್ಜಾ, ಬರ್ಗರು, ಇನ್ನೊಂದು ಮತ್ತೊಂದು, ಯಾವುದೋ ಊರು ಅಲ್ಲಿ ಗಬ್ಬೆದ್ದು ನಾರೋದಕ್ಕೆ ಕಾರಣ ಆಗ್ತಿದೆ ಅಂತಂದ್ರೆ ಈ ಪರಿಹಾರ ಏನು? ಈ ಸಮಸ್ಯೆಗೆ ಪರಿಹಾರ ಏನು? ಸಂಬಂಧಪಟ್ಟವರನ್ನ ಕೇಳಿದ್ರೆ ಕಸವನ್ನ ತಂದು ಸುರಿಯದೆ ಮತ್ತೇನ್ರಿ ಮಾಡಬೇಕಾಗತ್ತೆ? ವಿರೋಧ ಮಾಡಿದ್ರೆ ಶಾಸಕರ ಮನೆ ಮುಂದೆ ತಂದು ಸುರಿತೀವಿ ಅಂತ ಸಂಬಂಧಪಟ್ಟ ಸಚಿವರು ಹೇಳ್ತಾರೆ. ಈ ಪರಿಸ್ಥಿತಿ ಇದೆ. ಸಿಲಿಕಾನ್ ಸಿಟಿ ಬದಲು ಗಾರ್ಬೇಜ್ ಸಿಟಿಯಾಗಿ ಬೆಂಗಳೂರು ಬದಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಬೆಂಗಳೂರು ಪದೇ ಪದೇ ಕಸದ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಬಗೆಹರಿಸೋದು ಹೆಂಗೆ ಇದನ್ನ ಗೊತ್ತಿಲ್ಲ. ಇವತ್ತು ಪರಿಸ್ಥಿತಿ ಸರಿ ಹೋಯ್ತು, ನಾಳೆ ಮತ್ತೆ ಅದೇ ಪರಿಸ್ಥಿತಿ ಉದ್ಭವ ಆಗುತ್ತೆ. ಒಂದು ಕಡೆ ಇವತ್ತಾಯ್ತು, 4 ಕಡೆ ನಾಳೆ ಆಗಬಹುದು. ಕಸ ಡಂಪ್ ಮಾಡೋ ವಿಚಾರದಲ್ಲಿ ಸ್ಥಳೀಯರ ಆಕ್ರೋಶಕ್ಕೆ ಕಾರಣಗಳಿದಾವೆ. ನಾನು ಈಗಾಗಲೇ ಹೇಳಿದೆ, ಸಿಟಿ ತಳುಕು ಬಳುಕಂದಿರಬೇಕು, ಕ್ಲೀನ್ ಇರಬೇಕು, ಚೆನ್ನಾಗಿರಬೇಕು. ಸಿಟಿ ಚೆನ್ನಾಗಿರಬೇಕು ಅಂತ ನಾವು ಆ ಗಬ್ಬೆದ್ದು ನಾರೋ ಕಸವನ್ನ ನಮ್ಮೂರಲ್ಲಿ ಹಾಕೋಬೇಕಾ? ಜನ ಕೇಳುವಂತ ಪ್ರಶ್ನೆ, ಬೆಂಗಳೂರಿನ ಸುತ್ತಮುತ್ತಲಿನ ಜನ ಕೇಳುವಂತ ಪ್ರಶ್ನೆ. ಕರೆಕ್ಟ್ ತಾನೆ? ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಮಗೆ ಸಾಧ್ಯನಾ? ನಗರದಲ್ಲಿ ಕೂತವರಿಗೆ, ಸದಾಶಿವನಗರದಲ್ಲೋ, ಜಯನಗರದಲ್ಲೋ, ಡಾಲರ್ಸ್ ಕಾಲೋನಿಯಲ್ಲೋ ಕೂತವರಿಗೆ ಈ ಸಮಸ್ಯೆಯ ತೀವ್ರತೆ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಈ ಸಮಸ್ಯೆನೇ ಆಗಿಲ್ಲ ಅವರ ಜೀವನದಲ್ಲಿ. ಆದ್ರೆ ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಿ, ಸಾಲು ಸಾಲು ಲಾರಿಗಳು ನಿಂತಿದ್ದಾವೆ. ಲಾರಿಗಳು ಬರುತ್ತೆ, ಕಸ ಡಂಪ್ ಮಾಡುತ್ತೆ, ಹೋಗುತ್ತೆ. ವೈಜ್ಞಾನಿಕವಾಗಿ ಮಾಡ್ತಾರ ಅಂತ ಕೇಳಿದ್ರೆ ಇಲ್ಲ. ಹೆಂಗ ಬೇಕಾದ್ರೆ ಹಂಗೆ ಎಸ್ದು ಹೋಗಲಾಗತ್ತೆ ಅಂತ ಗ್ರಾಮಸ್ಥರು ಹೇಳ್ತಾರೆ, ನಾನು ಹೇಳ್ತಾ ಇರೋದಲ್ಲ. ಹೆಂಗ ಬೇಕಾದ್ರೆ ಹಂಗೆ ಎಸಿತಾರೆ. ನಾವು ಒಪ್ಪಿಕೊಂಡಿದ್ದು 70 ಲಾರಿ ಅಂತ, ಅವರು ಎಷ್ಟು ತರ್ತಾರೆ ಅಂತ ಲೆಕ್ಕನೇ ಇಲ್ಲ. ಲಾರಿಗಳು ಓಡಾಡುತ್ತೆ, ರಸ್ತೆಗಳು ಹಾಳಾಗತ್ತೆ, ಅಭಿವೃದ್ಧಿ ಶುಲ್ಕ ಕೊಡಿ, ಅಭಿವೃದ್ಧಿಗಾಗಿ ನಿಧಿ ಕೊಡಿ ಅಂತ ಕೇಳಿದ್ರೆ ಕೊಡಲ್ಲ. 2 ವರ್ಷದಿಂದ ಅಭಿವೃದ್ಧಿ ನಿಧಿ ಪೆಂಡಿಂಗ್ ಇದೆ. ಹಿಂಗಿದ್ದಾಗ ನಾವು ಯಾವ ಧೈರ್ಯದ ಮೇಲೆ ನಮ್ಮ ಊರಲ್ಲಿ ಕಸ ಹಾಕಿ ಅಂತ ಬಿಡಬೇಕು? ಕಸ ಹಾಕೋದಕ್ಕೆ ಅವಕಾಶ ಕೊಡಬೇಕು? ಈ ಪ್ರಶ್ನೆಯನ್ನ ಜನ ಕೇಳಿದ್ರೆ ನನ್ನ ಬಳಿಯೂ ಕೂಡ ಉತ್ತರ ಇಲ್ಲ. ಏನು ಉತ್ತರ ಕೊಡೋದು? ಇಲ್ಲ ರೀ, ಬೆಂಗಳೂರು ಮಾತ್ರ ಚೆನ್ನಾಗಿರ್ಬೇಕು, ನೀವು ಹೆಂಗಾದ್ರೂ ಹಾಳಾಗೋಗಿ ಅಂತ ಹೇಳ್ಬೇಕಾ? ಹೆಂಗೆ? ಬೆಂಗಳೂರು ಅದ್ಭುತವಾಗಿರ್ಬೇಕು, ಬೆಂಗಳೂರು ಚೆನ್ನಾಗಿರ್ಬೇಕ್ರಿ. ಆದ್ರೆ ನೀವು ಏನಾದ್ರೂ ಆದ್ರೂ ತೊಂದರೆ ಇಲ್ಲ, ರೋಗ ರುಜಿನಗಳು ಏನು ಬಂದ್ರೂ ತೊಂದರೆ ಇಲ್ಲ. ಈ ನಗರ ಕೇಂದ್ರಿತ ಮನಸ್ಥಿತಿ ಇದೆಯಲ್ಲ, ಆಡಳಿತದ ಮನಸ್ಥಿತಿ, ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಪರಿಹಾರ ಏನು? ಆಡಳಿತದ ಬಳಿ ಉತ್ತರ ಇಲ್ಲ. ನಾವು DK ಶಿವಕುಮಾರ್ ಅವರು ಗರಂ ಆದ್ರು ನಿನ್ನೆ ಈ ಪ್ರಶ್ನೆಯನ್ನು ರೈಸ್ ಮಾಡಿದಾಗ. ಏನ್ರಿ ಮಾಡಬೇಕು? ಮತ್ತೆ ಬಿಜೆಪಿ ಆಫೀಸ್ ಮುಂದೆ ಹೋಗಿ ಸುರಿಬೇಕಾ ಅಂತ ಪ್ರಶ್ನೆ ಕೇಳ್ತಾರೆ. ಇದು ಉತ್ತರನಾ? ನನಗೆ ಗೊತ್ತಿಲ್ಲ. DK ಶಿವಕುಮಾರ್ ಮಾತನಾಡಿದ್ರು, ಆನಂತರ ದೊಡ್ಡಬಳ್ಳಾಪುರದ MLA ಮಾತನಾಡಿದ್ರು. ನೋಡೋಣ. ಯಾವುದು ದೊಡ್ಡಬಳ್ಳಾಪುರದಲ್ಲಿ ಈಗ ಆಗ್ತಾ ಇರೋ 70ಕ್ಕೆ ನಾವು ತಡ್ಕೊಳಕ್ಕಾಗ್ತಿಲ್ಲ. ಅದು ಬಿಟ್ಟು ಅಡಿಷ್ನಲಿ ಬೇರೆ ಯಾವುದು ಪರ್ಮಿಟ್ ಇಲ್ಲದೆ ಇರೋಂಥ ಗಾಡಿಗಳು ಯಾವ್ದು ಬಂದಿದ್ದಾವೆ, ಅಷ್ಟರ ವಿರುದ್ಧವಾಗಲೂ ನಾನು ಬಂದು ನಾನೇ ಇಲ್ಲಿ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದೀನಿ. ಇವ್ರನ್ನ ಕರೆದು ಯಾವ ಗಾಡಿಗಳು ಟ್ಯಾಕ್ಸ್ ಕಟ್ಟಿಲ್ಲ ಅದನ್ನು ಸೀಜರು, ಯಾವ ಗಾಡಿಗಳು ಫಿಟ್ನೆಸ್ ಇಲ್ಲ, ವ್ಯಾಲಿಡ್ ಇಲ್ಲ, ಇನ್ವ್ಯಾಲಿಡ್ ಇದ್ದಾವೆ, ಈ ಎಲ್ಲ ಗಾಡಿಗಳಿಗೆ ಟ್ಯಾಕ್ಸ್ ಫೈನ್ ಹಾಕುವಂಥದ್ದಕ್ಕೆ ಇಬ್ಬರು RTO ಅವರು ಈಗಾಗಲೇ ಕರೆಸಿದ್ದೀವಿ. ಈಗ ನಾನೇ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಕೊಟ್ಕೊಳ್ಳಿ. ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀರಾ, ಹಳ್ಳಿಗಳ ಪಕ್ಕದಲ್ಲಿ ಏನಕ್ಕೆ ಕೊಡ್ತೀರಾ? ಹಳ್ಳಿಗಳಿಂದ ದೂರವಾಗಿ ಕೆಮಿಕಲ್ ಇಂಡಸ್ಟ್ರಿಗೆ ಎಷ್ಟೊಂದು ಕಡೆ ಕೊಟ್ಟಿದ್ದೀರಾ. ಈ ಇಂಡಸ್ಟ್ರೀಸ್ ಇರೋ ಕಡೆ ಹೋಗಿ ಡಂಪ್ ಮಾಡ್ಕೊಳ್ಳಿ ನೀವು. ಅದಕ್ಕೆ ಅಂತ ಹೇಳಿ 10% ನೀವು ಆಲ್ MLAs ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ.
ನನಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ದರೆ ಸರಿ, ಇಲ್ಲ ಅಂದರೆ ನಾನು ಎಸ್ಮಾಲಿ ಆ್ಯಕ್ಷನ್ ತೊಗೋಬೇಕಾದಂಥ ಪರಿಸ್ಥಿತಿ ಬರ್ತದೆ. ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾಯಿದ್ವಿ. ಏನೇ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಹೊಸ ಅವ್ರಿಗೆ ಫಂಡ್ಸ್ ಬೇಕು ಅಂತ ನೇರವಾಗಿ ನಮ್ಮ ಮನೆಗೆ ಬಂದು ನಮ್ಮ ವಿರುದ್ಧನೇ ಮಾಡಿದ್ರೆ ನಾನು ಅದಂತೂ ಸ್ವಾಗತ ಮಾಡ್ತೀನಿ. ತಾವೇನಾದ್ರೂ ಹಂಗೆ ಮಾಡಬೇಕು ಅಂತಿದ್ರೆ ಮಾಡ್ತೀನಿ. 70 ಗಾಡಿ ಬರೋ ಕಡೆ ತಾವು 400 ಗಾಡಿ ಮಾದೇವಪುರದ್ದು ತಮ್ಮ ಅಧಿಕಾರಿಗಳು ಡೈವರ್ಟ್ ಮಾಡಿ ದೊಡ್ಡಬಳ್ಳಾಪುರಕ್ಕೆ ಕಳಿಸಿದ್ರೆ ನಮ್ಗೆ ಯಾವ ಕರ್ಮ ಇದೆ ಸರ್ ಹಾಕೊಳ್ಳೋಕ್ಕೆ? ಇರೋಂಥ ಕಸ 501 ವಾರ್ಡು, ಆ 70 ಗಾಡಿನ ಬಿಟ್ಟಿದ್ದೀವಿ. ಪ್ರೈವೇಟ್ ಆಪರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟ್. ಇಲ್ಲಿಗೆ ನೀವು ಪ್ರತಿದಿನ 20 ಗಾಡಿ ಬಲ್ಕರ್ಗಳನ್ನ ಕಳಿಸ್ತಾ ಇದ್ದೀರಾ, ಕಮರ್ಷಿಯಲ್ ವೇಸ್ಟ್ ಅನ್ನ ಕಳಿಸ್ತಾ ಇದ್ದೀರಾ. ಜವಾಬ್ದಾರಿಯುತ ಪ್ರಜೆಯಾಗಿ 70 ಗಾಡಿ ಹಾಕೊಳ್ಳಿ ಅಂತ ಬಿಟ್ರು ನಿಮ್ ಸರ್ಕಾರಿ ಆದೇಶವನ್ನ ಮಿಕ್ಕಿದ್ ಬಿಡದೆ ಇದ್ರೆ ನಮ್ಮ ಮೇಲೆ ಇಸ್ಮಾ ಕಾಯ್ದೆ ಹಾಕ್ತೀರಾ ಅಂದ್ರೆ ಖಂಡಿತವಾಗ್ಲೂ ಹಾಕಿ, ಖಂಡಿತವಾಗ್ಲೂ ಅರೆಸ್ಟ್ ಮಾಡ್ರಿ. ಏನು 6 ತಿಂಗಳು ಜೈಲಿಗೆ ಕಳಿಸ್ತೀರಾ? ಖಂಡಿತವಾಗ್ಲೂ ಕಳಿಸಿ. ತಾಲೂಕಿನ ಜನತೆಯ ಪರವಾಗಿ ನನ್ನ ಹೋರಾಟ ನಾನು ನಿಲ್ಸಲ್ಲ. ಯಾವುದೇ ಕಾರಣಕ್ಕೂ ಅಲೋಕೇಶನ್ ಬಿಟ್ಟು OM ಕಾಪಿಯಲ್ಲಿ ಏನಿದೆ ಅದನ್ನ ಬಿಟ್ಟು ತಾವು ಏನೇ ಕಳಿಸಿದ್ರು. ಗಮನಿಸಿದ್ರಿ, ಈ ಸಮಸ್ಯೆಗೆ ಏನು ಪರಿಹಾರ ಹಂಗಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಣ್ತಿಲ್ಲ. ನಿನ್ನೆ ಒಂದು ತಾತ್ಕಾಲಿಕ ಪರಿಹಾರವನ್ನು ಕಂಡುಕೊಳ್ಳಲಾಯಿತು. ಹೆಂಗೆ ಅಂತಂದ್ರೆ, ಇಲ್ಲಿ ಬೆಳ್ಳಹಳ್ಳಿ ಮಿಟಗಾನಹಳ್ಳಿ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದು 2 ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಅದು ಒಂದು ಮಹದೇವಪುರ, ಮತ್ತೊಂದು ಬ್ಯಾಟರಾಯನಪುರ. ಈ 2 ಕ್ಷೇತ್ರಗಳಿಗೂ ಕೂಡ ತಲಾ 90 ಕೋಟಿ ಅನುದಾನ ಕೊಡ್ತೀವಿ ಎನ್ನುವಂಥ ಭರವಸೆಯನ್ನು ಕೊಡಲಾಗಿದೆ. ಆ ನಂತರ ಪ್ರತಿಭಟನೆ ಮುಂದುವರೆದಿತ್ತು. 90 ಕೋಟಿ ಸಾಲಲ್ಲ, 300 ಕೋಟಿ ಬೇಕು ಅಂತ ಬ್ಯಾಟರಾಯನಪುರದವರು. ಇಲ್ಲಿ ಪ್ರಶ್ನೆ ಇರೋದು, DK ಶಿವಕುಮಾರ್ ಹೇಳಿದರು ಧೀರಜ್ ಮುನಿರಾಜು ಅವರಿಗೆ, ನಿಮ್ಮ ಮನೆಗೆ ತಂದು ಹಾಕ್ತೀವಿ, BJP ಆಫೀಸಿಗೆ ತಂದು ಹಾಕ್ತೀವಿ ಅಂತ. ಕೃಷ್ಣ ಬೈರೇಗೌಡರ ಬೆಂಬಲಿಗರು ಪ್ರತಿಭಟನೆ ಮಾಡಿದರು ಅಥವಾ ವಿರೋಧ ಮಾಡಿದರು. ಅವ್ರ ಮನೆಗೂ ತಂದು ಹಾಕ್ತಾರಂತ ಕಸ? ಗೊತ್ತಿಲ್ಲ. ಇದು ಎಚ್ಚರಿಕೆ ಕೊಡೋದು, ವಾರ್ನಿಂಗ್ ಕೊಡೋದು ಪರಿಹಾರ ಅಂತ ನನಗನಿಸ್ತಾ ಇಲ್ಲ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ಕಡೆಯಿಂದ ಮಾಜಿ ಮೇಯರ್ ರಾಮಚಂದ್ರಪ್ಪ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. BJPಯಿಂದ ಯದುಕುಮಾರ್ ಅವರು, ನಮಸ್ತೆ ಯದುಕುಮಾರ್ ಅವರೇ. ಇನ್ನು ಸಾಮಾಜಿಕ ಹೋರಾಟಗಾರ್ತಿ ನಾಗಮಣಿ ಜೊತೆಗಿದ್ದಾರೆ. ನಾಗಮಣಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ದೊಡ್ಡ ಮಂಕಳಾಳ ಅಂದ್ರೆ ಆ ದೊಡ್ಡಬಳ್ಳಾಪುರದಲ್ಲಿ ಸಮಸ್ಯೆ ಆದಂಥ ಗ್ರಾಮ, ಅಲ್ಲಿನ ಮಾಜಿ ಅಧ್ಯಕ್ಷರು ಕೃಷ್ಣಪ್ಪ ಅವರು ನೇರ ಸಂಪರ್ಕದಲ್ಲಿ. ಕೃಷ್ಣಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಾನು ನಿಮ್ಮಿಂದಲೇ ಶುರು ಮಾಡ್ತೀನಿ ಸರ್. 70 ಲಾರಿ ಬರ್ತಾ ಇತ್ತು, ನಿನ್ನೆ ಜಾಸ್ತಿ ಮಾಡಿದ್ರು. ನಿಮ್ಗೆ ಏನು ಸಮಸ್ಯೆ ಆಗ್ತಿದೆ? ಕಸ ತಂದು ಹಾಕೋದ್ರಿಂದ ಏನು ಸಮಸ್ಯೆ ಆಗ್ತಿದೆ? ಅನುದಾನಕ್ಕಾಗಿ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದಾ ನಿಮ್ಮೂರಿನ ಜನ? ಸರ್ ನಮಸ್ಕಾರ, ನಾನು ಕೃಷ್ಣಪ್ಪ ಮಾತಾಡ್ತಾ ಇರೋದು. ಗೊತ್ತಾಯ್ತು, ಮಾತಾಡಿ. ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾತಾಡ್ತಾ ಇರೋದು. ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ ಜನ ನಾವು. ನಮ್ಮ ಏರಿಯಾದಲ್ಲಿ ನಾವು ಆರೋಗ್ಯವಾಗಿ ನಾವು ಜೀವನ ಮಾಡ್ಕೊಂಡು ಕಾಲ ಮಾಡ್ತಿದ್ವಿ. ಒಂದು ಕುರಿ ಮೇಯಿಸ್ಕೊಂಡು, ಒಂದು ದನ ಮೇಯಿಸ್ಕೊಂಡು, ಒಂದು ನಾವು ಇಲ್ಲಿ ಹಾಲು ಕರ್ಕೊಂಡು ವ್ಯವಸಾಯ ಮಾಡ್ಕೊಂಡು ತೋಟಗಳು ಮಾಡ್ಕೊಂಡು ನಾವು ಆರೋಗ್ಯವಾಗಿ ಇದ್ದ ಜನದಲ್ಲಿ 2014ರಲ್ಲಿ ಒಂದು ಟೆರಾಫಾರಂ ಅಂತ ಹೇಳಿ ಓಪನ್ ಮಾಡಿ ಅವರು ಎರೆಹುಳುವಿನ ಗೊಬ್ಬರ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಬ್ಲ್ಯಾಕ್ ಮೇನ್ ಮಾಡಿರೋರು. ನಮಗೆ ಎರೆಹುಳುವಿನ ಗೊಬ್ಬರ ಮಾಡ್ತೀವಿ, ರೈತರಿಗೆ ನಿಮಗೆ ಗೊಬ್ಬರ ಕೊಡ್ತೀವಿ, ರೈತರಿಗೆ ಒಳ್ಳೇದು ಮಾಡ್ತೀವಿ ಅಂತ ಹೇಳಿ ಒಂದು ಬೋರ್ಡ್ ಹಾಕೊಂಡು ಆ ಬೋರ್ಡ್ ನೋಡಿಬಿಟ್ಟು ಜನಗಳಿಗೆ ನಮಗೆ ಖುಷಿ ಆಯ್ತು. ಏನೋ ನಮ್ಮ ರೈತರಿಗೆ ಒಳ್ಳೇದು ಮಾಡ್ತಾರಂತ ನಮಗೆ ಖುಷಿ ಆಯ್ತು. ಅವಾಗ ಆ ಬೋರ್ಡ್ ಹಾಕಿದ್ದೆ ಒಂದು, ಅಲ್ಲಿ ಕಸ ತಂದು ಹಾಕ್ತಾ ಇದೆ ಒಂದು, ಅವ್ರು ಮಾಡ್ತಾ ಇರೋದೇ ಒಂದು ಅಂತ ಒಂದು 6 ತಿಂಗಳಲ್ಲಿ ನಮಗೆ ಎಲ್ಲ ಗೊತ್ತಾಯ್ತು. ಇಲ್ಲಿ ಸ್ಮೆಲ್ಲು ಇನ್ನೊಂದು ಮತ್ತೊಂದು ನೊಣ ಎಲ್ಲ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಏನಾಯ್ತು, ನಮ್ಮ ಸುತ್ತಮುತ್ತ ಊರುಗಳಲ್ಲಿ ಬೋರ್ವೆಲ್ಗಳಲ್ಲಿ ಆಗ್ಲೇ ನಮಗೆ ನೀರು ಕುಡಿಯೋಕೆ ನಮಗೆ ರುಚಿ ಸಿಕ್ತಿರ್ಲಿಲ್ಲ. ಆದ್ರಿಂದ ನಾವು ಪಂಚಾಯತಿಗಳಿಗೆ ಹೋಗ್ಬಿಟ್ಟು ನಮಗೆ ನೀರು ಚೆನ್ನಾಗಿಲ್ಲ, ನೀರು ಹಿಂಗೆ ಪ್ರಾಬ್ಲಮ್ ಆಗ್ತದೆ, ನೀರು ಒಂಥರ ಕಲರ್ ಬರ್ತದೆ ನಮಗೆ ಅಂತೇಳಿ ನಾವು ಹೋಗಿ ಪಂಚಾಯತಿಗಳು ದೂರು ಕೊಟ್ಟಾಗ ಅವರೆಲ್ಲ ನೀರನ್ನ ನಾವು ಬಂದು ಡಬ್ಬಗಳಲ್ಲಿ ನೀರು ತಗೊಂಡೋಗಿ ಪರೀಕ್ಷೆ ಮಾಡಿ ಅದನ್ನ ಇಲ್ಲಿ ನೀರು ಯೋಗ್ಯ ತರ ಇಲ್ಲ ಅಂತ ಹೇಳಿ ನಮ್ಗೆಲ್ಲ ವರದಿ ಬಂತು. ಅದಾದ್ಮೇಲೆ ಇನ್ನೊಂದು ಬೋರ್ ಕೊರ್ಸೋದು, ಅದಾದ್ಮೇಲೆ ಇನ್ನೊಂದು ಬೋರ್ ಕೊರ್ಸೋದು, ಅದಾದ್ಮೇಲೆ ಇನ್ನೊಂದು ಬೋರ್, ಯಾವ ಬೋರು ಕೊರ್ಸಿರೂ ಆ ಅಂತರ್ಜಲದಲ್ಲಿ ನೀರು ನಮಗೆ ಕುಡಿಯಕ್ಕೆ ಯೋಗ್ಯವಾದ ನೀರು ಸಿಕ್ತಿರ್ಲಿಲ್ಲ. ಅದರಿಂದ ನಾವೇನ್ ಮಾಡೋದು ಸರ್, ಅವಾಗ ಹಿಂದೆ MLA ಇದ್ದಾಗ ನಮ್ಗೆ ಯಾರು ಸ್ಪಂದಿಸ್ಲಿಲ್ಲ. ಹಿಂದೆ MLA ಯಾರು ಸ್ಪಂದಿಸ್ಲಿಲ್ಲ. ಇಲ್ಲಿ ರೈತರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಇಲ್ಲಿ ಏನಾಗಿದೆ, ನಮ್ಗೆ ಕಾಯಿಲೆಗಳು ಸ್ಟಾರ್ಟ್ ಆಯ್ತು. ಕೃಷ್ಣಪ್ಪ ಅವರೇ ಸಾಯ ಲೆವೆಲ್ ಬಂತು. ಕೃಷ್ಣಪ್ಪ ಅವರೇ, ನಾನು ನಿಮ್ಮ ಅಷ್ಟು ಸಮಸ್ಯೆಯನ್ನು ಕೂಡ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಯಾಕಂತಂದ್ರೆ ಸಮಸ್ಯೆ ಏನಾಗ್ತಿದೆ ಅದು ಜೆನ್ಯೂನ್ ಸಮಸ್ಯೆ.
ನನಗೆ ಪ್ರಶ್ನೆ ಇರೋದು, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ ಅನುದಾನಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತ. ನಿಮಗೆ ಅನುದಾನ ಬೇಕೋ ನೆಮ್ಮದಿ ಬೇಕೋ ಅಂತ ಕೇಳ್ತಾ ಇದ್ದೀನಿ ನಾನು. ಸರ್ ನಮ್ಗೆ ಯಾವ ಅನುದಾನನೂ ಬೇಡ, ಆ ಬೆಂಗಳೂರು ಕಸನೂ ಬೇಡ, ನಮ್ಗೆ ಯಾವ ಅನುದಾನನೂ ಬೇಡ. ಹಿಂದೆ ನಾವು ಈ ಗಾಳಿ ಬಂದು ಒಳ್ಳೆ ಗಾಳಿ ಸಿಕ್ಕಿ ಒಳ್ಳೆ ನೀರು ಸಿಕ್ಬಿಟ್ರೆ ನಮ್ಗೆ ಯಾವ ಅನುದಾನನೂ ಬೇಡ, ಯಾವ ರಸ್ತೆಗಳು ಬೇಡ ಸರ್, ಯಾವುದು ಇಲ್ಲ ಸರ್. ನಾವು ಜೀವನ ಕಾಲ ಮಾಡ್ತೀವಿ ಸರ್. ಅವ್ರ ಬೆಂಗಳೂರು ಕಸನೂ ಬೇಡ, ಅವ್ರ ಅನುದಾನನೂ ಬೇಡ. ಅನುದಾನಕ್ಕೆ ನಮ್ಮ ಶಾಸಕರು ಅವ್ರಿಗೆ ಇಷ್ಟಪಟ್ಟು ಅವ್ರು ಕೇಳೋರೇ ಅಲ್ಲ. ಅವರು ಜನದ ಪರವಾಗಿ ಕಾಳಜಿ ವಹಿಸಿಕೊಂಡು ಜನದ ಪರವಾಗಿ ಆಯ್ಕೆ ಆಗಿರೋ ಜನ ವಿದ್ಯಾವಂತರವರು. ನಮ್ಗೆ ಹಿಂದೆ ಆಗಿರೋ MLAಗಳು ಯಾರು ನಮ್ಮ ಬಗ್ಗೆ ರೈತರ ಬಗ್ಗೆ ಕಾಳಜಿ ವಹಿಸಿರ್ಲಿಲ್ಲ. ನಮಗೆ ಬೇಕಾದ MLAನ ನಾವು ಚೂಸ್ ಮಾಡ್ಕೊಂಡಿದ್ದೀವಿ. ನಮ್ಮ ರೈತರ ಬಗ್ಗೆ ನಮ್ಮ ಕಾಳಜಿ ಬಗ್ಗೆ ವಹಿಸಂತ MLAನ ವಿದ್ಯಾವಂತರನ್ನ ನಾವು ಮಾಡ್ಕೊಂಡಿದ್ದೀವಿ. ಅದೇ MLAರು ನಮಗೆ ಬೇಕು. ನಮ್ಗೆ ಯಾವ ಬೆಂಗಳೂರು ಅನುದಾನನೂ ಬೇಡ, ಕಸನೂ ನಮಗೆ ಬೇಡ. ನಮ್ಮ ಊರುಗಳಲ್ಲಿ ದನ ಕರ ಕುರಿ ಮೇಕೆ ಮೇಯಿಸ್ಕೊಂಡು ನಾವು ಜೀವನ ಮಾಡ್ಕೊಂಡು ನಾವು ಕಾಲ ಮಾಡಿದ್ರೆ ಸಾಕಾಗ್ಬಿಟ್ಟೆ ಸರ್. ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ನಾನು ರಾಮಚಂದ್ರಪ್ಪ ಅವರನ್ನ ಮಾತನಾಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.